ನಮಸ್ಕಾರ. ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿಗಳು ಇತ್ತೀಚೆಗೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಜನರನ್ನು ನಂಬಿಸೋದು ಹೆಂಗೆ? ನರಿಗಳು ನ್ಯಾಯ ಹೇಳ್ತಾ ಇರುವಾಗ ನಾವು ಕುತ್ಕೊಂಡು ಕೇಳ್ತಾ ಇದ್ದೀವಾ? ಅಥವಾ ಅರ್ಜುನ ಸನ್ಯಾಸಿ ಅಂದರೆ ಗೊತ್ತಾ? ಮೇಲ್ ಕಾವಿ ಹಾಕೊಂಡು ಒಳಗೆ ಚಪಲ ಬುದ್ಧಿಯನ್ನು ಇಟ್ಕೊಂಡಿರೋನಿಗೆ ಅರ್ಜುನ ಸನ್ಯಾಸಿ ಅಂತೀವಿ. ಆ ರೀತಿಯಾಗಿ ಜ್ಯೋತಿಷಿಗಳು ಬದಲಾಗಿದ್ದಾರಾ? ನಮ್ಮನ್ನು ಯಾಮಾರಿಸ್ತಾ ಇದ್ದಾರಾ? ಆರಂಭದಲ್ಲಿ ಹೇಳಿದೆ, ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿಗಳು ಸುಳ್ಳಾಗ್ತಾ ಇದ್ದಾರೆ. ಭವಿಷ್ಯ ಹೇಗಿದೆ, ನೀವು ಹೇಗಿರಬೇಕು ಅಂತ ಮಾರ್ಗದರ್ಶನ ತೋರಿಸೋದು ಜ್ಯೋತಿಷ್ಯ. ಆದರೆ ಭವಿಷ್ಯವನ್ನೇ ನುಂಗ್ ಹಾಕಿದ ಜ್ಯೋತಿಷಿ ಬಗ್ಗೆ ಇವತ್ತು ನಾವು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಹಾಲ್ನಂತಿದ್ದ ಸಂಸಾರದಲ್ಲಿ ಜ್ಯೋತಿಷಿ ಅಂತ ಹೆಸರೇಳ್ಕೊಂಡು ಬಂದ ಒಬ್ಬ ಪಾಪಸ್ ಕಳ್ಳಿ ಅಥವಾ ಕಿರಾತಕ, ಒಂದು ವಿಷದ ಹುಳು, ಜಂತು ಹುಳು ಅಂತ ಅನಿಸ್ಕೊಳ್ಳೋ ಸೋಕಾಲ್ಡ್ ಜ್ಯೋತಿಷಿ ಒಂದು ಸಂಸಾರವನ್ನು ಹೆಂಗೆ ಒಡೆದಾಕ್ದ? ಇದರಿಂದ ನಾವು ನೀವು ಕಲ್ತ್ಕೋಬೇಕಾಗಿರುವ ಪಾಠ ಏನು? ಮಾಧ್ಯಮದವರು ತಿಳ್ಕೋಬೇಕಾಗಿರೋದೇನು? ಐ ರಿಪೀಟ್, ಮಾಧ್ಯಮದವರು ತಿಳ್ಕೋಬೇಕಾಗಿರೋದೇನು? ದಿನ ಬೆಳಗಾದ್ರೆ ನಾವು ಅವ್ರಿಗೆ ಅವಕಾಶ ಮಾಡಿಕೊಡ್ತಾ ಇದ್ದೀವಲ್ಲ, ಕುತ್ಕೊಂಡು ಹೆಂಗೆ ಬೇಕು ಹಂಗೆ ಮಾತಾಡಿ ಅಂತ. ಸೊ ನಾವುಗಳು ಬದಲಾಗಬೇಕಾಗಿರೋದಿಲ್ಲಿ. ಅದನ್ನು ಕುತ್ಕೊಂಡು ಕೇಳಿಸ್ಕೊಂಡು ನಂಬ್ತಾ ಇರೋ ನೀವುಗಳು ಕಲ್ತ್ಕೋಬೇಕಾಗಿದ್ದೇನು? ಇದ್ರ ಬಗ್ಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಸುದೀರ್ಘವಾಗಿ ಮಾತನಾಡ್ತಾ ಹೋಗೋಣ. ಆ್ಯಂಡ್ ಹಾಲು ಜೇನಿನಂತಿದ್ದಂತಹ ಸಂಸಾರ ಈ ಜ್ಯೋತಿಷಿಯ ಮಾತು ಕೇಳಿಕೊಂಡು ಇಂತಹ ಪರಿಸ್ಥಿತಿಗೆ ಬಂದಿದ್ದಾದರೂ ಯಾಕೆ? ಇದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಭವಿಷ್ಯ ನುಂಗಿದ ಕಿರಾತಕ. ನಾನು ವಿದ್ಯಾ ಮಲ್ನಾಡ್. ಎಲ್ಲವೂ ಚೆನ್ನಾಗಿತ್ತು. ಗಂಡನ ಪಾಡಿಗೆ ಗಂಡ, ಹೆಂಡತಿ ಪಾಡಿಗೆ ಹೆಂಡತಿ, ಕೈ ತುಂಬ ದುಡಿತಾ ಇದ್ರು, ಮುದ್ದಾದ ಒಬ್ಬ ಗಂಡು ಮಗ, ಎಲ್ಲವೂ ಚೆನ್ನಾಗಿತ್ತು. ಆದರೆ ಅದು ಯಾವ ಕೆಟ್ಟ ಕಣ್ಣು ಬಿತ್ತೋ ಏನೋ ಗೊತ್ತಿಲ್ಲ. ಭವಿಷ್ಯ ಹೇಳ್ತೀನಿ, ನಿಮ್ಮ ದಾರಿಯನ್ನು ಇನ್ನೂ ಚೆನ್ನಾಗಿ ಮಾಡ್ತೀನಿ, ನಿಮ್ಮ ಭವಿಷ್ಯವನ್ನು ಪ್ರಜ್ವಲಗೊಳಿಸ್ತೀನಿ ಅಂತ ಹೇಳ್ಕೊಂಡು ಬಂದ ಪಾಪಿ ಒಂದು ಸಂಸಾರವನ್ನೇ ಹಾಳು ಮಾಡಿರುವಂತಹ ಸ್ಟೋರಿ. ಇದ್ರ ಬಗ್ಗೆ ಸುದೀರ್ಘವಾಗಿ ಮಾತನಾಡ್ತಾ ಹೋಗೋಣ. ಆ ಕುಟುಂಬ ಯಾಕೆ ಈಗ ಇಂಥ ಪರಿಸ್ಥಿತಿಗೆ ಬಂದಿದೆ, ಏನಾಯಿತು, ಯಾರವನು ಪಾಪಿ, ಇದ್ರ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ಗೆಸ್ಟ್ಗಳು ಕೂಡ ಇದ್ದಾರೆ. ಗಂಡ ಮತ್ತು ಹೆಂಡತಿ ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಆ್ಯಂಡ್ ನಿಮ್ಮನ್ನು ಮಾತನಾಡ್ಸೋಕ್ಕೆ ನಂಗೆ ನಿಜವಾಗಿಯೂ ದುಃಖ ಆಗ್ತಾ ಇದೆ, ಬಿಕಾಸ್ ನೀವು ಅಂಥ ಪರಿಸ್ಥಿತಿಯಲ್ಲಿದ್ದೀರಿ. ಬಟ್ ನಿಮ್ಮನ್ನು ಸ್ಟುಡಿಯೋ ಕರೆಸಿದಂತಹ ಉದ್ದೇಶ, ಈ ಪಾಪಿ ಮುಖ ಎಲ್ಲ ಕಡೆ ರಿವೀಲ್ ಆಗಬೇಕು. ಆ್ಯಂಡ್ ಜ್ಯೋತಿಷ್ಯ ಸುಳ್ಳಲ್ಲ, ಜ್ಯೋತಿಷಿಗಳು ಸುಳ್ಳು ಅನ್ನುವಂಥದ್ದನ್ನು ಜನರಿಗೆ ಮನದಟ್ಟು ಮಾಡ್ಕೊಡ್ಬೇಕು ಅನ್ನೋ ಕಾರ್ಯಕ್ರಮ, ಅಂದರೆ ಉದ್ದೇಶದ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ಇಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಹೇಗಿದ್ದೀರಿ ಈಗ? ತುಂಬ ದುಃಖದಲ್ಲಿದ್ದೀವಿ ಮೇಡಮ್. ಯಾಕಂದರೆ ನಾನು ಇದು ಯಾರಿಗೂ ಹೇಳ್ಕೊಂಡಿರೋ 1 ಇಯರ್ ಕಷ್ಟಪಟ್ಬಿಟ್ಟಿದ್ದೀನಿ. ತುಂಬ ಚೆನ್ನಾಗಿದ್ವಿ ಮ್ಯಾಮ್. ನಮ್ಮ ಲೈಫ್ ತುಂಬಾ ಚೆನ್ನಾಗಿ, ಲೈಫ್ ಸ್ಟೈಲೇ ಚೆನ್ನಾಗಿತ್ತು. ಚಿಕ್ಕದಾಗೆ ಒಂದು ಸ್ಮಾಲ್ ಸ್ಕೇಲ್ ಥರ ಒಂದು ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಒಂದು ಸ್ಟುಡಿಯೋವನ್ನು ಓಪನ್ ಮಾಡಿ ಚೆನ್ನಾಗೇ ನಡ್ಕೊಂಡು ಬರ್ತಾಯಿತ್ತು. ಕೆಲವೊಂದು ಅಪ್ಸ್ ಆ್ಯಂಡ್ ಡೌನ್ಸ್ ಆಯಿತು ನಮಗೆ ಬಿಸ್ನೆಸ್ಸಲ್ಲಿ. ಬಿಸ್ನೆಸ್ ಅಂದ್ರೇ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ. ಅದನ್ನು ತಡೆಯೋ ಶಕ್ತಿ ಇರಬೇಕು ಅಂತಲೇ ನಾವು ಹಾಗೆ ನಡೆಸ್ಕೊಂಡು ಹೋಗ್ತಿದ್ರಿ. ಅಡ್ಮಿಷನ್ಗೆ ಅಂತ ಮೋಹನ್ ಕುಮಾರ್ ಜೆ ಅವರು ನಮ್ಮ ಸ್ಟುಡಿಯೋಗೆ ಬರ್ತಾರೆ. ಬಂದು ಸಿಸ್ಟರ್ಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳ್ತಾರೆ. ಸರಿ ಆಯಿತು, ಎಲ್ಲ ಪ್ರೋಸೆಸ್ ನಡೀತಿರೋವಾಗ, ಅಡ್ಮಿಷನ್ ಪ್ರೋಸೆಸ್ ನಡೀತಿರುವಾಗ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಳೋವಾಗ ಅವ್ರು ನನ್ನ ಕೈನ ನೋಡಿ, ಈ ಬ್ಯಾಂಡ್ ಇನ್ನೂ ನಾನು ಜಾಸ್ತಿ ಹಾಕ್ಕೊಂಡಿರ್ತೀನಿ, ಬಟ್ ಇನ್ಸ್ಟೆಂಟ್ ಆದಮೇಲೆ ನಾನು ಇದು ಒಂದೇ ಸಿಂಗಲ್ ಬ್ಯಾಂಡ್ ಹಾಕ್ಕೊಂಡಿದ್ದೀನಿ, ಇನ್ನೂ ಇರುತ್ತೆ. ಬ್ಯಾಂಡ್ಸ್ನ ನೋಡಿಬಿಟ್ಟು, ಇದೆಲ್ಲ ನಿಮಗೆ ನಂಬಿಕೆ ಇದೆಯಾ ಅಂತ ಕೇಳ್ತಾರೆ. ನಾನು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬಿಸ್ನೆಸ್ಸು. ನಿಮ್ಮ ಹತ್ರ ಅವನು ಯಾಕೆ ಬಂದ? ಅವನ ತಂಗಿಗೆ ಅಡ್ಮಿಷನ್ ಬೇಕು ಅಂತ ಬಂದ. ಅಡ್ಮಿಷನ್ ಬೇಕು. ನೀವು ಕೈಗೆ ಹಾಕಿರೋ ಮಣಿಗಳನ್ನು ನೋಡಿಕೊಂಡು ಜ್ಯೋತಿಷ್ಯ ನಂಬ್ತೀರಾ ಅಂತ ಕೇಳ್ದ. ನೀವು ಹ್ಞೂ ಅಂತ ಹೇಳಿ. ಹೌದು. ಆಮೇಲೆ ಏನಾಯ್ತು? ಹ್ಞೂ ಅಂತ ಹೇಳಿದಾಗ, ಮದುವೆ ಆಗಿದೆಯಾ ನಿಮಗೆ? ಹ್ಞೂ ಆಗಿದೆ. ಏನು ಮಾಡ್ತಾರೆ ಹಸ್ಬೆಂಡು? ಸರಿ, ಎಲ್ಲ ನಮ್ಮ ಇನ್ಫಾರ್ಮೇಷನ್ ಎಲ್ಲ ತಿಳ್ಕೊಂಡು, ಹಸ್ಬೆಂಡ್ ನಂಬರ್ ಕೊಡಿ, ನಾನು ಮಾತಾಡ್ತೀನಿ. ನಿಮ್ಮದು ಮತ್ತು ನಿಮ್ಮ ಹಸ್ಬೆಂಡ್ ಇಬ್ಬರಿಗೂ ಬಿಸ್ನೆಸ್ಸಲ್ಲಿ ಅಭಿವೃದ್ಧಿ ಬೇಕಾಗಿದೆ, ಇನ್ನೇನಾದರೂ ಪರ್ಸ್ನಲ್ ಇಶ್ಯೂ ಇದೆಯಾ ಅಂತ ಕೇಳಿದ್ರು. ಇಲ್ಲ, ಪರ್ಸ್ನಲ್ ಇಶ್ಯೂ ಕ್ಲಿಯರಾಗೇ ನಾವು ಹೇಳಿರ್ತೀವಿ, ನಮಗೇನು ಪರ್ಸ್ನಲ್ ಇಶ್ಯೂ ಇಲ್ಲ ಅಂತ. ಆಮೇಲೆ ಅವರು, ಸರಿ ಬಿಸ್ನೆಸ್ನನ್ನೇ ಡೆವಲಪ್ಮೆಂಟ್ ಮಾಡಿ ಕೊಡೋಣ ನಿಮಗೆ, ಪೂಜೆ ಪುರಸ್ಕಾರಗಳು ಕೆಲವೊಂದು ಇರುತ್ತೆ ಅಂತ. ನಾವು ಓಕೆ ಆಯಿತು. ಕುಂಬಳಗೂಡು ಹತ್ರ ಇರೋ ಅಗ್ರ ಅಂತ ಒಂದು ಊರಲ್ಲಿ ಫ್ಯಾಮಿಲಿ ಚೆನ್ನಾಗಿರುತ್ತೆ, ಹಾಗಾಗಿ ಅವ್ನ ಫ್ಯಾಮಿಲಿ ಬಗ್ಗೆ ಕೆದಕಿದ್ರು ನೀವು ಅದಕ್ಕೆ ಎಂಟರ್ಟೈನ್ ಮಾಡಲ್ಲ. ಇಲ್ಲ. ಬಿಸ್ನೆಸ್ ಬಗ್ಗೆ ಹೇಳಿದ ತಕ್ಷಣ ಇನ್ನು ಸ್ವಲ್ಪ ಆಕ್ಟಿವ್ ಆಗ್ತದೆ. ಯಾಕೆ ಬಿಸ್ನೆಸ್ ಇಬ್ಬರಿಗೂ ಏನಾದರೂ ಲಾಸ್ ಅಲ್ಲಿತ್ತಾ? ಹೌದು ಮೇಡಮ್, ಅವಾಗ ತಾನೇ ಓಪನ್ ಆಗಿರ್ತೀವಿ. ಡೆವಲಪ್ಮೆಂಟ್ ನಮಗೆ ಬೇಕಾಗಿರುತ್ತೆ. ಬಿಕಾಸ್ ಇಬ್ಬರೂ ನಾವು ನನ್ನ ಈ ಬ್ಯೂಟಿ ಇಂಡಸ್ಟ್ರಿಯಲ್ಲಿ ನಾನು 25 ಇಯರ್ಸಿಂದ ವರ್ಕ್ ಮಾಡ್ತಾಯಿದ್ದೀನಿ.
ಸೊ ಓಕೆ ವರ್ಕ್ ಮಾಡಿದ್ದು ಸಾಕು, ಇನ್ನು ನಮ್ಮದೇ ಓನ್ ಡೆವಲಪ್ಮೆಂಟ್ ಇರಲಿ ಅಂತ ನಾವು ಬಿಸ್ನೆಸ್ ಮೇಲೆ ಎಲ್ಲ ನಮ್ಮ ಸೇವಿಂಗ್ಸ್ ಎಲ್ಲ ಹಾಕ್ಬಿಟ್ಟಿರ್ತೀವಿ. ದಟ್ ಈಸ್ ಅ ರೀಸನ್ ನಾವು ಇದನ್ನು ಡೆವಲಪ್ ಹೆಂಗಾದರೂ ಮಾಡಿ ಮುಂದಕ್ಕೆ ಇರಬೇಕು, ಇಲ್ಲಾಂದರೆ ನಮ್ಮ ಫ್ಯೂಚರ್ ನಮಗೆ ಇರೋದಿಲ್ಲ ಅಂದ್ಬಿಟ್ಟು ನಾವು ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ ಮೇಡಮ್. ನೀವು ಹೇಳಿ ಸರ್, ನನಗೆ ತುಂಬ ಬೇಜಾರಾಗ್ತದೆ, ನಿಮ್ಮನ್ನೂ ಕೂಡ ನಾನು ಮಾಸ್ಕ್ ಹಾಕಿಸಿ ಕೂರಿಸ್ಬೇಕಾದ ಪರಿಸ್ಥಿತಿಗೆ ಬಂದ್ಬಿಟ್ವಲ್ಲ ಅಂತ. ಸಂಸಾರ ಹೆಂಗಿತ್ತು, ಈಗ ಎಷ್ಟು ಹಾಳಾಗಿದೆ ಜ್ಯೋತಿಷ್ಯ ಕೇಳಿದ್ರಿಂದ? ಮೇಡಮ್ ಸಂಸಾರ ತುಂಬಾ ಚೆನ್ನಾಗಿತ್ತು. ಓಕೆ, ಈ ಪಾಪಿ ಬರೋಕ್ಕೂ ಮುಂಚೆ ಬಂದಾಗ ಏನು ಹೇಳ್ದ ಅಂದರೆ, ಅದೇ ಅವ್ರು ಹೇಳ್ದಂಗೆ ಫಸ್ಟು ಒಂದು ಮೆಸೇಜ್ ಮಾಡ್ತಾನೆ, ಈ ಥರ ನನ್ನ ತಂಗಿಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ. ಬಂದಾದಮೇಲೆ ಆ ಬೀಡ್ಸ್ ನೋಡಿಬಿಟ್ಟು ನಿಮಗೆ ಬಿಸ್ನೆಸ್ ಅಭಿವೃದ್ಧಿ ಮಾಡಿಕೊಡ್ತೀನಿ ಅಂತ ಹೇಳಿಬಿಟ್ಟು, ಓಕೆ ನನ್ನ ನಂಬರ್ ತೊಗೊಂಡು ನನಗೆ ಕಾಲ್ ಮಾಡ್ತಾನೆ. ಕಾಲ್ ಮಾಡಿಬಿಟ್ಟು, ಸರ್ ಸಿಗಿ ಸರ್, ನೋಡಬೇಕು, ಓಕೆ ಯಾಕೆ ಇದು ಯಾಕೆ ಇಷ್ಟು ಸ್ಲೋ ಆಗಿದೆ ನಿಮ್ಮದು ಬಿಸ್ನೆಸ್ ಅಂತ ಹೇಳಿಬಿಟ್ಟು ಕುಂಬಳಗೋಡ ಹತ್ರ ಇರೋ ತಾತಗುಣಿ ಹತ್ರ ಅಗ್ರ ಅನ್ನೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾನೆ, ಚೌಡೇಶ್ವರಿ. ಇದೆಲ್ಲ ಎಷ್ಟು ದಿನದೊಳಗಾಗೋದು? ನಿಮ್ಮನ್ನು ಪರಿಚಯ ಮಾಡಿಕೊಂಡು ನಿಮ್ಮನ್ನ ನೆಕ್ಸ್ಟ್ ದಿನನೇ, ಒಂದೇ ದಿನದಲ್ಲಿ ಇವ್ರಿಗೂ ಫಸ್ಟ್ ದಿವಸ ಮೆಸೇಜ್ ಮಾಡ್ತಾನೆ, ನೆಕ್ಸ್ಟ್ ದಿವಸ ಮೀಟ್ ಆಗ್ತಾನೆ, ಅದ್ರ ನೆಕ್ಸ್ಟ್ ದಿವಸನೇ ಮೀಟ್ ಮಾಡ್ತಾನೆ. ಕ್ರಾಸ್ ಚೆಕ್ ಮಾಡ್ಲಿಲ್ವಾ ಮೇಡಮ್? ಕ್ರಾಸ್ ಚೆಕ್ ಮಾಡ್ಲಿಲ್ವಾ? ಕ್ರಾಸ್ ಚೆಕ್ ಅಷ್ಟೊಂದು ಅಗತ್ಯ ಆಯ್ತು, ಅವ್ರು ಹೇಳಿದ ತಕ್ಷಣ ಹೋಗುತ್ತಿರೋದು ಅಗತ್ಯ ಆಯ್ತು ಇಲ್ಲ. ಯಾಕೆ ಅಂದ್ರೆ ಸ್ವಲ್ಪ ಬಿಸ್ನೆಸ್ ಸ್ಲೋ ಇತ್ತು. ಓಕೆ, ಸ್ವಲ್ಪ ಪ್ರಯತ್ನ ಪಟ್ರು ಅದು ಅಲ್ಲಿಗೆ ಸ್ಟಾರ್ಟ್ ಆಗಿ ಮುಂದೆ ಬಂದು ಮತ್ತೆ ಅಲ್ಲೇ ಪಾಸ್ ಆಗ್ತಿತ್ತು. ಓಕೆ, ನಾವು ಇದಕ್ಕೆ ಮುಂಚೆ ಎಲ್ಲ ಯಾವ ಜ್ಯೋತಿಷಿಗಳನ್ನೂ ನೋಡಿಲ್ಲ, ಯಾರನ್ನೂ ನೋಡಿಲ್ಲ. ಈವನ್ ಇನ್ಕ್ಲೂಡಿಂಗ್ ಮದುವೆಗೂ ಜಸ್ಟ್ ಹಿರಿಯರು ಸಮಾಧಾನಕ್ಕೆ ಹಾಗೆ ನೋಡಿ ಜ್ಯೋತಿಷ ನೋಡಿದ್ರು. ಅದನ್ನು ಬಿಟ್ಟರೆ ನಾವು ಯಾವತ್ತೂ ಜ್ಯೋತಿಷರ ಹತ್ರ ಹೋಗಿಲ್ಲ, ಈ ಮಠ ಮಂತ್ರ ಮಾಡೋರ ಹತ್ರ ಹೋಗಲಿಲ್ಲ. ಲವ್ ಮ್ಯಾರೇಜ್ ನಿಮ್ಮದು? ಲವ್ ಕಮ್ ಅರೇಂಜ್ ಮೇಡಮ್. ಇಬ್ಬರ ಮನೆಯಲ್ಲೂ ಒಪ್ಪಿ, ನಾನೊಂದು ಒಳ್ಳೆ HP ಅಲ್ಲಿ ಕೆಲಸ ಮಾಡ್ತಿದ್ದೆ, ಚೆನ್ನಾಗೇ ಇತ್ತು ಲೈಫು. ಓಕೆ, ಅವರು ಒಂದು ಡ್ರೀಮ್ ಆಗಿತ್ತು, ಈ ಒಂದು ಬ್ಯೂಟಿ ಇಂಡಸ್ಟ್ರಿಯಲ್ಲಿ ಅಕಾಡೆಮಿ ಓಪನ್ ಮಾಡಬೇಕು ಅನ್ನೋದು ಅವ್ರದ್ದು ಡ್ರೀಮ್ ಆಗಿತ್ತು. ಸೊ ಅಕಾರ್ಡಿಂಗ್ಲಿ ಅವರು ತುಂಬಾ ಎಫರ್ಟ್ಸ್ ಹಾಕಿದ್ದಾರೆ ಅದಕ್ಕೆ. ಓಕೆ, ಹಾಕ್ಬಿಟ್ಟು ಆ ಒಂದು ಸ್ಟೇಜಿಗೆ ಬಂದಾಗ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಓಕೆ, ಸೊ ಈ ಥರದ್ದು ನೋಡಿದಾಗ ಹೀಲಿಂಗು, ಈ ಥರ ಇದು ಪೂಜೆಗಳನ್ನ ಮಾಡಿಸೋಣ ಅಂದರೆ, ನಮ್ಮ ಹಿಂದೂ ಸಂಪ್ರದಾಯ ಪೂಜೆಗಳು ಅಂದಾಗ ಸರ್ವೇ ಸಾಮಾನ್ಯ ಅಲ್ವಾ, ಈ ನಾರ್ಮಲ್ ಪೂಜೆ ಮಾಡಿಸ್ತಾರೆ ಅಂತ ನಾವು ಆ ರೀತಿ ಅಂದ್ಕೊಂಡ್ರಿ. ಅಲ್ಲಿಗೆ ಹೋದಾಗ ಅವನೇನು ಮಾಡ್ದ ಅಂದರೆ, ನನ್ನ ಡೇಟ್ ಆಫ್ ಬರ್ತ್ ತೊಗೊಂಡು ನೋಡ್ಬಿಟ್ಟು, ನೀವು ಉಳಿದಿರೋದೇ ಹೆಚ್ಚು, ಯಾಕೆಂದರೆ ನಿಮ್ಮ ಮೇಲೆ ಅಷ್ಟೊಂದು ಮಾಟ ಮಂತ್ರ ನಡೆದಿದೆ. ಓಕೆ ಅಂತ ಹೇಳ್ತಾನೆ. ಸರ್ ಏನು ಹಿಂಗೆ ಹೇಳ್ತಿದ್ದೀರಾ? ಇಲ್ಲ ನೋಡಿ ಅಂತ ಹೇಳ್ಬಿಟ್ಟು ಅದು ಯಾವುದೋ ಕಾರ್ಡ್ಸ್ ಕೊಡ್ತಾನೆ, ಒಂದು 3-4 ಕಾರ್ಡ್ಸು. ಅದರಲ್ಲಿ ಯಾವುದಾವುದೋ ಕಾರ್ಡ್ಸ್ ಬರುತ್ತೆ, ನೋಡಿ ಇದು ಬಂದಿರೋದ್ರಿಂದ ನೀವು ಉಳಿದಿರೋದು ಹೆಚ್ಚು. ಓಕೆ, ಇನ್ನೂ ಡೀಟೇಲಾಗಿ ನೋಡಬೇಕು. ಓಕೆ, ಭಯ ಆಗುತ್ತೆ ಖಂಡಿತವಾಗ್ಲೂ ಮೇಡಮ್. ಯಾಕೆ ಅಂದರೆ ಇವ್ರಿಗೆ ಇರೋದು ನಾನು ನನ್ನ ಮಗ ಇಬ್ಬರೇ, ನನಗೆ ಇರೋದು ಇವರು ಮಗ ಇಬ್ಬರೇನೆ. ಸೊ ಖಂಡಿತವಾಗ್ಲೂ ಭಯ ಆಗೇ ಆಗುತ್ತೆ. ಸೊ ನೀವು ನಂಬಿದ್ರಿ, ಇಬ್ರು ನಂಬಿದ್ರಿ? ಹೌದು. ಮುಂದಕ್ಕೆ ಹೇಗೆ ಕಾಂಟ್ಯಾಕ್ಟ್ ಬೆಳೀತು? ಎಷ್ಟು ತಿಂಗಳುಗಳ ಕಾಲ ಈ ಕಾಂಟ್ಯಾಕ್ಟ್ ನಿಮಗೆ ಅನುಮಾನನೇ ಬರ್ದಲೇ ಇರೋ ರೀತಿಯಲ್ಲಿತ್ತು? ಮೇಡಮ್, ಅನುಮಾನ ಬಂದಾಗೆಲ್ಲ ಯಾವುದಾದ್ರು ಒಂದು ಇನ್ಸಿಡೆಂಟ್ ನಡೀತಿತ್ತು, ನಮ್ಮನ್ನು ನಂಬೋ ಹಂಗೆ ಮಾಡ್ತಿತ್ತು. ಸರಿ, ಮೊದಲನೇ ದಿನ ಪೂಜೆಗೆ ಅಂತ ಹೋಗ್ತೀರಿ, ಕಾರ್ಡ್ಗಳನ್ನು ತೋರಿಸ್ತಾರೆ, ಆಮೇಲೆ ಏನಾಯ್ತು? ಅದಾದ್ಮೇಲೆ ನಾನು ಬಂದು ಇವ್ರಿಗೆ ವಿಷಯ ಮುಟ್ಟಿಸ್ತೀನಿ, ಓಕೆ ಈ ತರ ಹೇಳ್ತಿದ್ದಾರೆ ನೋಡಮ್ಮ ಅಂತ. ಹೌದು, ಎದುರ್ಕೊಂಡು ಫೋನ್ ಮಾಡ್ತಾರೆ. ಏನಾಯ್ತು ಆಮೇಲೆ? ನಾನು ಅವ್ರಿಗೆ ಫೋನ್ ಮಾಡ್ತೀನಿ. ಕರೆ ಮಾಡಿ, ಏನು ಸರ್ ಹಿಂಗೆಲ್ಲ ಹೇಳಿಬಿಟ್ರಿ, ಏನು ನಾವು ಯಾರನ್ನೂ ಅಪ್ರೋಚೇ ಮಾಡಿಲ್ಲ, ನೀವೇ ಮೊದಲನೇ ವ್ಯಕ್ತಿ ಈ ಥರ ಎಲ್ಲ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದೆ. ಮೇಡಮ್, ಇಬ್ಬರದ್ದು ನೋಡಬೇಕು ಜಾತಕ, ನಿಮ್ಮ ಓಂಕಾರ್ ಹಿಲ್ಸ್ ಹತ್ರ ಬನ್ನಿ ನಾಳೆ ಅಂತ ಹೇಳ್ತಾರೆ. ಅವರೇ ಲೊಕೇಶನ್ ಕಳಿಸ್ತಾರೆ. ಸರಿ ಅಂದ್ಬಿಟ್ಟು ನಾನು ಮತ್ತು ನಮ್ಮ ಗಂಡ ಬೆಳಗ್ಗೆ ಓಂಕಾರ್ ಹಿಲ್ಸ್ ಹತ್ರ ಹೋಗ್ತೀವಿ. ಸಂಜೆ ಒಂದು 5-5:30 ಆಗಿರುತ್ತೆ. ಹೋಗಿ ಮತ್ತೆ ಅವರು ಟ್ಯಾರೆಟ್ ಕಾರ್ಡನ್ನು ಇಟ್ಟು ಮತ್ತೆ ಇಬ್ಬರದು ಡೇಟ್ ಚೆಕ್ ಮಾಡಿ, ಇಬ್ಬರಿಗೂ ಮದುವೆನೇ ಆಗಬಾರ್ದಾಗಿತ್ತು, ಈ ಥರದ್ದು ಒಂದು ಮಾತು ಹೇಳ್ತಾರೆ. ನಿಮ್ಮಿಬ್ಬರಿಗೆ ಮದುವೆನೇ ಆಗಬಾರ್ದಿತ್ತು? ಹೌದು ಹೌದು, ಒಬ್ಬರಿಗೊಬ್ರು ನಾವಿಬ್ರು ಮದುವೆ ಆಗಬಾರ್ದಾಗಿತ್ತು. ಏನು ನಂದು ಏನು ರಾಕ್ಷಸ ಗಣ ನಂದು, ಆಮೇಲೆ ಅವ್ರದ್ದು ಏನೋ ಈ ಗಣದು ಹೇಳ್ಬಿಟ್ಟು ಇಬ್ಬರದ್ದು ಮ್ಯಾಚ್ ಆಗಲ್ಲ, ಹೆಂಗೆ ಮದುವೆ ಆಗೋದ್ರಿ ನೀವು ಅಂದರೆ, ಇಲ್ಲ ಪರ್ಸ್ನಲ್ ಲೈಫ್ ಬಗ್ಗೆ ನಾವು ಕೇಳ್ತಾ ಇಲ್ಲ ಸರ್, ನಮಗೆ ಏನಿದ್ರೆ ಬಿಸ್ನೆಸ್ ಗ್ರೋತ್ ಅಷ್ಟೇ, ಇಷ್ಟೇ ಹೇಳಿ ಅಂತ ನಾನು ಮಾತು ಮುಂದೆ ವರಿಸ್ತೀನಿ. ಫೋನಲ್ಲ ಅಥವಾ ಇಲ್ಲ, ನೇರ ನೇರ ನೇರ. ನಿಮ್ಮ ಹಸ್ಬೆಂಡ್ ಕೂಡ? ಹೌದು ಹೌದು, ಓಂಕಾರ್ ಹಿಲ್ಸ್ ಹತ್ರ ಅಲ್ಲೇನೆ ನೇರ. ಆಮೇಲೆ ಅವರು, ಇಲ್ಲ ಪರ್ಸ್ನಲ್ ಲೈಫಿಂದಾನೇ ಸ್ಟಾರ್ಟ್ ಆಗೋದಲ್ವಾ ಎಲ್ಲನೂ, ಸೊ ನಿಮ್ಮ ಪರ್ಸ್ನಲ್ ಲೈಫೇ ಚೆನ್ನಾಗಿಲ್ಲ ಅಂದ್ಬಿಟ್ಟು ನಮ್ಮ ಮೈಂಡ್ಗೆ ಇದನ್ನು
ಏನು ಇಲ್ದಲೇ ಇರೋದು ಹಾಂ ಹೌದು, ಏನು ನಮ್ಗೆ ಆ ಥಾಟ್ ಇರಲ್ಲ. ಅದನ್ನು ಒಂದು ಹಾಕಿದಾಗ ನಮಗೆ ಒಂದು ಏನಿದು ಈ ಥರನ ನಾವು ನಿಜವಾಗ್ಲೂ ಚೆನ್ನಾಗಿಲ್ವಾ ಅಥವಾ ಚೆನ್ನಾಗಿದ್ದೀವಾ ಅಂತ ಒಂದು ನಮಗೇನೆ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ. ಸರಿ, ಓಕೆ, ಅದು ಬಿಡಿ. ಬಿಸ್ನೆಸ್ ಗ್ರೋತ್ ಹೇಳ್ತಾ ಇದ್ದೀನಿ. ಕೆಲವೊಂದು ಚಾಂಟಿಂಗ್ ಮಾಡಬೇಕು ನೀವು ಬಿಸ್ನೆಸ್ ಗ್ರೋತ್. ಫಸ್ಟು ಬಿಸ್ನೆಸ್ ಗ್ರೋತಿಗೆ ನೆಗೆಟಿವ್ ಎನರ್ಜಿನ ದೂರ ಮಾಡ್ಕೊಬೇಕು, ನಿಮ್ಮಿಬ್ಬರಿಗೂ ಜಾಸ್ತಿನೇ ಇದೆ ಅದು ಅಂತ ಹೇಳ್ತಾರೆ. ಸರಿ ಅಂದ್ಬಿಟ್ಟು ಕೆಲವೊಂದು ಚಾಂಟಿಂಗ್ ಕೊಡ್ತಾರೆ. ಇಷ್ಟು ಡೇಸು ನೀವು ಜೊತೆಯಲ್ಲಿ ಇರಬಾರ್ದು, ಜೊತೆಯಲ್ಲಿ ಅಂದರೆ ಈ ಚಾಂಟಿಂಗ್ ಮಾಡುವಾಗ ಅವ್ರು ಸಪ್ರೇಟಾಗಿ ಮಲಗಬೇಕು, ನೀವು ಸಪ್ರೇಟಾಗಿ ಮಲಗಬೇಕು, ನಾನ್ ವೆಜ್ ತಿನ್ನಂಗಿಲ್ಲ, ಮನೇಲಿ ನಾನ್ ವೆಜ್ ಮಾಡೋಂಗಿಲ್ಲ, ನಾನ್ ವೆಜ್ ಕಂಪ್ಲೀಟಾಗಿ ಬಿಡಬೇಕು, ಬರೀ ಚಾಂಟಿಂಗ್ ಬೆಳಗ್ಗೆ ಈವ್ನಿಂಗ್, ಬೆಳಗ್ಗೆ 3 o'clock, ಅರ್ಲಿ ಮಾರ್ನಿಂಗ್ 3 AM, ಮತ್ತು ಈವ್ನಿಂಗು ನಿಮ್ಮ ಕೆಲಸ ಮುಗಿಸ್ ತಕ್ಷಣ ಒಂದು 11 o'clock 12 o'clock ನೈಟ್ ಅಥವಾ ಈವ್ನಿಂಗ್ ಈ ಥರ